ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ವಿಡಿಯೋ. ಎಲ್ರಿಗೂ ಗೊತ್ತಿರೋ ಥರ ಇವತ್ತು IPLದು ಫಸ್ಟ್ ಮ್ಯಾಚು RCB ವರ್ಸಸ್ SRH, ಬ್ಯಾಂಗ್ಳೂರು ವರ್ಸಸ್ ಹೈದರಾಬಾದ್. ಫಸ್ಟ್ ಮ್ಯಾಚಲ್ಲಿ ನಮ್ಮ RCB ತುಂಬ ಈಸಿಯಾಗಿ 201 ರನ್ಸು 16 ಓವರ್ಸಲ್ಲಿ ಮುಗಿಸೇ ಬಿಟ್ಟರು. ಆ್ಯಸ್ ಯೂಶುವಲ್ ನಮ್ಮ ಬ್ಯಾಂಗ್ಳೂರು ಟೀಮಲ್ಲಿ ಬ್ಯಾಟಿಂಗು ಪರ್ಫಾರ್ಮೆನ್ಸು ಬೇರೆ ಲೆವೆಲಲ್ಲಿತ್ತು. ಟಾಸ್ ವಿನ್ ಆಗಿದ ತಕ್ಷಣವೇ ನಮ್ಮ ಪಡಿದಾರ್ ಬಂದುಬಿಟ್ಟು ಬೌಲಿಂಗ್ ಚೂಸ್ ಮಾಡಿಕೊಂಡ್ರು. ಯಾಕೆಂದರೆ ಲಾಸ್ಟ್ ಟೈಮು SRH ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ ಆಡುವಾಗ 280+ ಸ್ಕೋರ್ಸ್, ಹೈಯೆಸ್ಟ್ ರನ್ಸು ಸ್ಕೋರ್ ಮಾಡಿದರು. ಅದನ್ನು ಕಡಿಮೆ ಇಲ್ಲದೆ ನಾವು ಚೇಸ್ ಮಾಡಿದ್ದು, ಬಟ್ ಆಗಿಲ್ಲ ವಿನ್ ಆಗೋಕ್ಕೆ. ನಮ್ಮ RCBಯಲ್ಲಿ ಬೌಲಿಂಗು ಜಾಸ್ತಿ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನರು ಚಿಂತೆ ಮಾಡ್ಕೊಂಡಿದ್ರು. ಫಾರಿನ್ ಪ್ಲೇಯರ್ ಫ್ಲಫಿ 3 ವಿಕೆಟ್ ಮಾಡಿದ್ರು. ಆಮೇಲೆ ಭುವನೇಶ್ವರ್ ಎಲ್ಲ ಚೆನ್ನಾಗಿ ಮಾಡಿದರು ಬೌಲಿಂಗು. ಆದಷ್ಟು ಮಾಡಿದ್ರು 200 ಸ್ಕೋರ್ ಮಾಡಿದರು. ಹೆಂಗೋ ಕಷ್ಟ ಇರ್ತದೆ, RCB ವಿನ್ ಆಗೋದು ಸ್ವಲ್ಪ ಟಫ್ ಆಗಿರ್ತದೆ ಚೇಸಿಂಗ್ ಅಂತ ನೋಡ್ತಾ ಇದ್ದರೆ ತುಂಬ ಈಸಿಯಾಗಿ ಹೊಡೆದ್ಬಿಟ್ಟು ಪ್ಯಾಕ್ ಮಾಡಿಬಿಟ್ರು SRH ಅನ್ನು. ಸೊ ಜಾಮ್ ಪ್ಯಾಕ್ ಕ್ರೌಡ್ ಜೊತೆಗೆ ಎಲ್ಲರೂ ನೋಡುವಾಗ ಪಡಿಗಲ್ ಅವರು 50 ರನ್ಸ್ ಮಾಡಿದರು. ನಮ್ಮ ಬೆಸ್ಟ್ ಪ್ಲೇಯರ್ ವಿರಾಟ್ ಕೊಹ್ಲಿ, ನಮ್ಮ ಫೇವ್ರೆಟ್ ಪ್ಲೇಯರ್ ವಿರಾಟ್ ಕೊಹ್ಲಿ, ಅವರು ಒಂದು 50 ರನ್ಸ್ ಮೇಲೆ ಹೊಡೆದ್ರು. 16 ಓವರ್ ಒಳಗಡೆ ಗೇಮ್ ಫಿನಿಷ್ ಮಾಡಿಬಿಟ್ಟು ಕಳಿಸ್ಬಿಟ್ರು. ಈ ಮ್ಯಾಚಿಂದ ಬ್ಯಾಟಿಂಗ್ ಪವರ್ ಅಪ್ ಭಯಂಕರ ಇದೆ. ಬೌಲಿಂಗ್ ನಾವು ಮಾಡ್ತೀವಿ, ಫೀಲ್ಡಿಂಗ್ ಮಾಡ್ತೀವಿ ಅಂತ. ಅದು ನಮ್ಮ RCB ಸ್ಟೇಡಿಯಂ, ಬ್ಯಾಂಗ್ಳೂರು ಸ್ಟೇಡಿಯಮಲ್ಲಿ ಈ ಥರ ಒಂದು ಸ್ಕೋರನ್ನ ಇಟ್ಬಿಟ್ಟು ತುಂಬ ಆರಾಮಾಗಿ ಗೆದ್ದಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ಬ್ಯಾಂಗ್ಳೂರು ಟೀಮ್. ಇದೇ ಥರ IPL ಮ್ಯಾಚ್ಗಳ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋ ಥರ ಇರ್ತದೆ. ಕನೆಕ್ಟ್ ಆಗಿರಲಿ. ಇದೇ ಥರ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ನೋಡೋಣ. ಥ್ಯಾಂಕ್ ಯು.